ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸ್ ಇದು 8th ಸ್ಟ್ಯಾಂಡರ್ಡ್ 7th ಲೆಸನ್ ಸೆಕೆಂಡ್ ಸೆಮಿಸ್ಟರ್ದು ರೀಚಿಂಗ್ ದ ಏಜ್ ಆಫ್ ಅಡಲಸೆನ್ಸ್ ಅಂದರೆ ತಾರುಣ್ಯಾವಸ್ಥೆಗೆ ತಲುಪುವ ಒಂದು ಹಂತ, ತಾರುಣ್ಯಾವಸ್ಥೆಯ ಹಂತ ಅಂತೇಳಿ ಕರೀತಾರೆ. ಅಂದರೆ ನಾವು ಪ್ರತಿಯೊಂದು ಪ್ರಾಣಿಗಳು ಅಷ್ಟೇ, ಆಲ್ ಅನಿಮಲ್ಸ್ ಹುಟ್ಟಿದಾಗ ಹೇಗಿರುತ್ತೆ ಹಾಗೇ ಇರಲ್ಲ, ಬೆಳವಣಿಗೆ ಹೊಂದುತ್ತೆ, ದೊಡ್ಡದಾಗುತ್ತೆ, ಅವುಗಳಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ. ದೇಹದಲ್ಲಿರ್ಬೋದು ಅಥವಾ ಅವರ ವಾಯ್ಸಲ್ಲಿರ್ಬೋದು, ಅವರ ಬಿಹೇವಿಯರ್ಸಲ್ಲಿರ್ಬೋದು, ಈ ರೀತಿ ಗ್ರೋತಿಂಗ್ ಬೆಳವಣಿಗೆ ಅಲ್ಲಿ ಅನೇಕ ಬದಲಾವಣೆಗಳನ್ನು ಹೊಂದುತ್ತೆ. ಚೇಂಜಸ್ ಇದೆಯಲ್ಲ, ಅದು ಯಾವ ರೀತಿ, ಅವುಗಳಿಗೆಲ್ಲ ಏನಂತ ಕರೀತಾರೆ, ಯಾಕೆ ಆ ರೀತಿ ಆಗುತ್ತೆ? ಸಣ್ಣ ಮಗು ಇದ್ದಾಗೆ ಮನುಷ್ಯನ ನಮ್ಮ ಎಕ್ಸ್ಪೀರಿಯನ್ಸ್ಗೆ ತೊಗೊಂಡ್ರೆ ಒಂದು ಪ್ರಾಣಿಗಳೇ ಇರ್ಬೋದು, ಡಾಗು ಅಥವಾ ಕ್ಯಾಟ್ ಅಥವಾ ಹೆಣ್ಣು ಅಥವಾ ಹ್ಯೂಮನ್ ಬೀಯಿಂಗ್ಸು, ಮಗು ಇದ್ದಾಗಲೇ ಒಂಥರ ಇರುತ್ತೆ, ಮುದ್ದಾಗಿರುತ್ತೆ ಅಲ್ಲ, ಸ್ವಲ್ಪ ಬೆಳೀತಿದ್ದಾಗೆ ಒಂಥರ ಅವುಗಳ ಶೇಪ್ ಆಕಾರನೇ ಒಂಥರ ಬರುತ್ತೆ, ಅವುಗಳು ನೋಡೋಕ್ಕೆ ಅವ್ರ ಫೇಸೇ ಒಂಥರ ಇರುತ್ತೆ. ಇನ್ನೂ ಸ್ವಲ್ಪ ದೊಡ್ಡವರಾದರೆ ಆವಾಗಲೇ ಒಂಥರ ಇರ್ತಾರೆ, ಇನ್ನೂ ಸ್ವಲ್ಪ ವಯಸ್ಸಾದಾಗೆ ಅವರ ಚೇಂಜಸ್ ಆಗುತ್ತೆ. ನೀವೇ ನಿಮ್ಮ ಪೇರೆಂಟ್ಸ್ಗಳು ಈ ಚಿಕ್ಕದ್ರಲ್ಲಿ ಎಷ್ಟು ಚೆನ್ನಾಗಿದೆಯಮ್ಮ ಅಪ್ಪ ಅಂತೇಳಿ, ಅಥವಾ ಇವಾಗ ಚೆನ್ನಾಗಿದೆಯಾ, ಅಥವಾ ಅಜ್ಜಿ ತಾತಂಗೆ ಈಗಲೇ ಒಂಥರ ಇದೆಯಾ, ಈ ರೀತಿ ಹೇಳ್ತಾ ಇರ್ತೀವಿ ಅಲ್ವಾ. ಅದೆಲ್ಲ ಹೇಗೆ ಚೇಂಜಸ್ ಆಗುತ್ತೆ, ಯಾವ ರೀತಿಯ ಬದಲಾವಣೆ ನಮ್ಮ ದೇಹದಲ್ಲಾಗುತ್ತೆ, ಅದ್ರ ಬಗ್ಗೆ ಸ್ಟಡಿ ಮಾಡೋದೆ ರೀಚಿಂಗ್ ದ ಏಜ್ ಆಫ್ ಅಡಲಸೆನ್ಸ್, ತಾರುಣ್ಯಾವಸ್ಥೆಯ ಅವಧಿಯ ತಲುಪಿದಾಗ ಏನೇನಾಗುತ್ತೆ. ಸಿ ನಿಮ್ಮದು 7th ಲೆಸನ್ ಇದು, ಸೆಕೆಂಡ್ ಸೆಮ್. The previous chapter you have learnt how animals reproduce. ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಏನು ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್ ಪ್ರಾಣಿಗಳಲ್ಲಿ ಯಾವ ರೀತಿ ಸಂತಾನೋತ್ಪತ್ತಿ ಆಗುತ್ತೆ, ಹೇಗೆ ಒಂದು ಜೀವಿ ಮತ್ತೊಂದು ಜೀವಿಗೆ ಜನ್ಮವನ್ನು ನೀಡುತ್ತೆ, ಹೇಗೆ ಹುಟ್ಟುತ್ತೆ, ಯಾವ ರೀತಿ ಅಂತೇಳಿ ಅದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. It is only after growing up to a certain age that human beings and many other animals can reproduce. ಆದರೆ ಸಂತಾನೋತ್ಪತ್ತಿ ಪ್ರಾಣಿಗಳಲ್ಲಿ ಹೇಗಾಗುತ್ತೆ ಅಂತ ಓದಿದ್ದೀವಿ. ಆದರೆ ಆ ಸಂತಾನೋತ್ಪತ್ತಿ ನಡೆಯೋದು ಯಾವಾಗ ಮಾತ್ರ, ಹುಟ್ಟಿದ ತಕ್ಷಣ ಯಾರು ರಿಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ, ಅಥವಾ ತುಂಬ ಸ್ವಲ್ಪ ಬೆಳೆದ ತಕ್ಷಣ ಮಾಡೋಕ್ಕಾಗಲ್ಲ. ಅದಕ್ಕೆ ನಿರ್ದಿಷ್ಟವಾದ ಒಂದು ಏಜ್, ಓನ್ಲಿ ಆಫ್ಟರ್ ಗ್ರೋಯಿಂಗ್ ಅಪ್ ಎ ಸರ್ಟೈನ್ ಏಜ್, ಒಂದು ನಿರ್ದಿಷ್ಟ ಏಜ್ ವಯಸ್ಸನ್ನು ತಲುಪಿದ ನಂತರ ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯ ಆ್ಯಂಡ್ ಮೆನಿ ಅದರ್ ಅನಿಮಲ್ಸ್, ಮನುಷ್ಯ, ಮಾನವ ಮತ್ತು ಇತರ ಪ್ರಾಣಿಗಳು ಎಲ್ಲವೂ ಒಂದು ವಯಸ್ಸನ್ನು ತಲುಪಿದ ನಂತರ ಮಾತ್ರ ಸಂತಾನೋತ್ಪತ್ತಿಯನ್ನು ಮಾಡೋದಕ್ಕೆ ಸಾಧ್ಯ, ರಿಪ್ರೊಡಕ್ಷನ್ನ. ವೈ ಕ್ಯಾನ್ ಹ್ಯೂಮನ್ ರಿಪ್ರೊಡ್ಯೂಸ್ ಓನ್ಲಿ ಆಫ್ಟರ್ ಎ ಸರ್ಟೈನ್ ಏಜ್? ಹಾಗಾದರೆ ಮನುಷ್ಯನಲ್ಲಿ ಹೇಗೆ ಒಂದು ನಿರ್ದಿಷ್ಟ ಅಂತ ತಲುಪಿದಾಗಲೇ ಯಾಕೆ ಆ ರಿಪ್ರೊಡಕ್ಷನ್ ಸಂತಾನೋತ್ಪತ್ತಿ ಮಾಡೋದಕ್ಕೆ ಹೇಗೆ ಸಾಧ್ಯ, ಆವಾಗಲೇ ಯಾಕೆ ಮಾಡಬೇಕು? ವೈ ಕ್ಯಾನ್ ಹ್ಯೂಮನ್ ರಿಪ್ರೊಡ್ಯೂಸ್ ಓನ್ಲಿ ಆಫ್ಟರ್ ಸರ್ಟನ್ ಏಜ್? ಕೇವಲ ಒಂದು ನಿರ್ದಿಷ್ಟ ವಯಸ್ಸನ್ನು ತಲುಪಿದಾಗ ಮಾತ್ರ ಯಾಕೆ ಸಂತಾನೋತ್ಪತ್ತಿ ಮಾಡೋಕ್ಕೆ ಸಾಧ್ಯ, ಹೇಗೆ ಆಗುತ್ತೆ, ಅದ್ರ ಬಗ್ಗೆ ಸ್ಟಡಿ ಮಾಡೋಣ. In this chapter, you will learn about changes that takes place in the human body after which a person becomes capable of reproduction. In this chapter, ಈ ಲೆಸನಲ್ಲಿ you will learn about changes, ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಮಾನವನ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು, ಚೇಂಜಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಹ್ಯೂಮನ್ ಬಾಡಿ, ಮಾನವನ ದೇಹದಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಆಫ್ಟರ್ ವಿಚ್ ಎ ಪರ್ಸನ್ ಬಿಕಮ್ಸ್ ಕೇಪಬಲ್ ಆಫ್ ರಿಪ್ರೊಡಕ್ಷನ್, ಆ ನಂತರ ಮಾನವನಲ್ಲಿ ಉಂಟಾಗುವಂತಹ ದೇಹದಲ್ಲಿ ಯಾವ್ಯಾವ ರೀತಿಯ ಬದಲಾವಣೆ ಚೇಂಜಸ್ ಆಗುತ್ತೆ, ಆಮೇಲೆ ಯಾವ ರೀತಿಯ ಒಂದು ಸಂತಾನೋತ್ಪತ್ತಿಯನ್ನು ಮಾಡ್ತಾನೆ, ಯಾವಾಗ ಆಮೇಲೆ ಸಂತಾನೋತ್ಪತ್ತಿಯನ್ನು ಮಾಡಬೇಕು, ಯಾವ ಏಜಲ್ಲಿ ಮಾಡಬೇಕು, ಇದ್ರ ಬಗ್ಗೆ ಈ ಒಂದು ಲೆಸನಲ್ಲಿ ತಿಳ್ಕೊಳ್ಳೋಣ. This chapter you have learned about human reproductive organs. ಚಾಪ್ಟರ್ 6th ಲೆಸನಲ್ಲಿ ಮಾನವನ ಸಂತಾನೋತ್ಪತ್ತಿಯ ಬಗ್ಗೆ
ತಿಳಿಸ್ಕೊಂಡಿದ್ದೀವಿ. Here we shall discuss the role that hormones play in bringing about changes. ಹಾಗಾದರೆ we shall discuss the role that hormones ನಮ್ಮ ದೇಹದಲ್ಲಿ ಉಂಟಾಗುವ ಬದಲಾವಣೆಗಳಿಗೆ ಕಾರಣ ಏನು? ಹಾರ್ಮೋನ್ಸ್ಗಳು. ನಮ್ಮ ದೇಹದಲ್ಲಿ ಕೆಲವೊಂದು ಹಾರ್ಮೋನ್ಸ್ಗಳು ಉತ್ಪತ್ತಿಯಾಗುತ್ತೆ. ಅವುಗಳು ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳನ್ನು, ಚೇಂಜಸ್ ದಟ್ ಮೇಕ್ಸ್ ಎ ಚೈಲ್ಡ್ ಗ್ರೋ ಇಂಟು ಆ್ಯನ್ ಅಡಲ್ಟ್. ಒಂದು ಚಿಕ್ಕ ಮಗು ಒಂದು ಪ್ರೌಢಾವಸ್ಥೆ, ಆ ಅಡಲ್ಟ್ ಒಂದು ದೊಡ್ಡವನಾಗೋದು, ಅಥವಾ ಹುಡುಗಿ ದೊಡ್ಡವಳಾಗಲು ಅಂತಾರೆ ಅಲ್ವಾ. ಪ್ರೌಢಾವಸ್ಥೆನೇ ಹೇಗೆ ತಲುಪುತ್ತೆ, ಅದಕ್ಕೆ ಕಾರಣಗಳೇನು, ನಮ್ಮ ದೇಹದಲ್ಲಿ ಯಾವ ರೀತಿಯ ಹಾರ್ಮೋನ್ಗಳು ಉತ್ಪತ್ತಿಯಾಗುತ್ತೆ, ಅದು ನಮ್ಮ ದೇಹದಲ್ಲಿ ಏನೇನೆಲ್ಲ ಬದಲಾವಣೆಯನ್ನು ತರುತ್ತೆ, ಹೇಗೆ ನಾವು ದೊಡ್ಡವರಾಗ್ತೀವಿ, ದೊಡ್ಡವರಾದಮೇಲೆ ನಮ್ಮ ದೇಹದಲ್ಲಿ ಉಂಟಾಗುವಂಥ ಬದಲಾವಣೆಗಳೇನು, ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಸಿ, ಅಡೋಲಸೆನ್ಸ್ ಆ್ಯಂಡ್ ಪ್ಯೂಬರ್ಟಿ. ಅಡೋಲಸೆನ್ಸ್ ಅಂದರೆ ತಾರುಣ್ಯ ಅಂತೇಳಿ, ಪ್ಯೂಬರ್ಟಿ ಅಂದರೆ ಅಡಲ್ಟ್ಸ್ ಅಂತ ಹೆಂಗೆ ಕರಿತೀವಿ, ಪ್ರೌಢಾವಸ್ಥೆ. ಪ್ಯೂಬರ್ಟಿ ಅಂದರೆ ಪ್ರೌಢಾವಸ್ಥೆ ಅಂಥೇಳಿ ಕರಿತೀವಿ. ಬೋಜಾಯ್ ವಾಸ್ ಸೆಲೆಬ್ರೇಟಿಂಗ್ ಎಸ್ 12th ಬರ್ತ್ಡೇ. ಬೋಜಾಯನು ತನ್ನ 12ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾನೆ. ಆಫ್ಟರ್ ಇಸ್ ಫ್ರೆಂಡ್ಸ್ ಲೆಫ್ಟ್, ಅವ್ರ ಫ್ರೆಂಡ್ಸ್ ಎಲ್ಲ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಹೋದ್ಮೇಲೆ, ಬೋಜಾಯ್ ಆ್ಯಂಡ್ ಪಹೇಲಿ ಬಿಗ್ಯಾನ್ ಚಾಟಿಂಗ್ ವಿತ್ ದೇರ್ ಪೇರೆಂಟ್ಸ್. ನೀನು ಬೋಜಾಯಿ ಮತ್ತು ಪಹೇಲಿ ಮತ್ತು ಬೋಜಾಯಿ ಇಬ್ಬರೇನು ಅವರವರ ಪೋಷಕರೊಂದಿಗೆ, ಪೇರೆಂಟ್ಸ್ ತಂದೆ ತಾಯಿಗಳ ಜೊತೆ ಮಾತಾಡ್ತಾ ಕೂತ್ಕೊಳ್ತಾರೆ. ಪಹೇಲಿ ಸ್ಟಡೀಸ್ ಇನ್ ಆ್ಯನ್ ಆಲ್ ಗರ್ಲ್ಸ್ ಸ್ಕೂಲ್. ಪಹೇಲಿ ಏನನ್ನು ಇಷ್ಟಪಡ್ತಾಳೆ, ಅವಳು ಸ್ಟಡೀಸ್ ಇನ್ ಆಲ್ ಗರ್ಲ್ಸ್, ಎಲ್ಲ ಹುಡುಗಿಯರು ಓದಿರ್ತಕ್ಕಂಥ ಶಾಲೆಯಲ್ಲೇ ಸೇರ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಗರ್ಲ್ಸ್ ಹೈಸ್ಕೂಲ್ ಇರುತ್ತೆ, ಗರ್ಲ್ಸ್ ಕಾಲೇಜ್ ಇರುತ್ತೆ, ಗರ್ಲ್ಸ್ ವುಮೆನ್ಸ್ ಡಿಗ್ರಿ ಕಾಲೇಜ್, ಆ ರೀತಿ. ಅಂದರೆ ಬರೀ ಹುಡುಗರು, ಅಂದರೆ ಚಿಕ್ಕವರಿದ್ದಾಗ ನಾವೇನು ಗರ್ಲ್ಸು ಬಾಯ್ಸ್ ಎಲ್ಲ ಪ್ರೈಮರಿವರೆಗೂ ಒಂದೇ ಕಡೆ ಓದ್ತೀವಿ. ಆಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ನಾವು ಬರೀ ಗರ್ಲ್ಸ್ ಇರೋ ಶಾಲೆನೇ ಅಥವಾ ಬರೀ ಬಾಯ್ಸ್ ಇರೋ ಶಾಲೆನೇ, ಕೋಯೆಡ್ ಅಂತ ಏನು ಕರೀತಾರೆ, ಅಲ್ಲಿ ಕೆಲವರು ಇಷ್ಟಪಡಲ್ಲ ಅಲ್ವಾ. ಹಾಗೆ ಪಹೇಲಿ ಸ್ಟಡೀಸ್ ಇನ್ ಆಲ್ ಗರ್ಲ್ಸ್ ಸ್ಕೂಲ್, ಕೇವಲ ಬರೀ ಗರ್ಲ್ಸ್ ಹುಡುಗಿಯರಿರ್ತಕ್ಕಂಥ ಶಾಲೆಯಲ್ಲೇ ಓದೋದಕ್ಕೆ ಸೇರಿಕೊಳ್ತಾಳೆ. ಸಿ ಸ್ಟಾರ್ಟೆಡ್ ಲಾಫಿಂಗ್, ಮತ್ತು ನಗೋದಕ್ಕೆ ಪ್ರಾರಂಭ ಮಾಡಿದ್ಲು ಅವಳು. ಯಾಕೆ? ಶಿ ರಿಮಾರ್ಕ್ಡ್ ದ್ಯಾಟ್ ಮೆನಿ ಆಫ್ ಬೋಜಾಯ್ಸ್ ಸ್ಕೂಲ್ ಫ್ರೆಂಡ್ಸ್, ಅವಳು ಏನನ್ನು ನೆನಪು ಮಾಡ್ಕೊಳ್ತಿದ್ದಾಳೆ, ಅವನ ಜೊತೆ ಅವನ ಬ್ರದರ್ ಇದ್ದಾನಲ್ಲ ಬೋಜಾಯಿ, ಅವಳು ರಿಮಾರ್ಕ್ಡ್ ದಟ್ ಮೆನಿ ಬೋಜಾಯ್ಸ್ ಫ್ರೆಂಡ್, ಬೋಜಾಯಿ ಮತ್ತು ಅವನ ಫ್ರೆಂಡ್ಸ್, ಬೋಜಾಯಿ ಜೊತೆ ಇದ್ರಲ್ಲ ಅವನ ಸ್ನೇಹಿತರು, ಸ್ಕೂಲ್ ಫ್ರೆಂಡ್ಸು, ಅವರನ್ನು ನೋಡಿದ್ಲು. ಹೂಮ್ ಶಿ ಮೆಟ್ ಆಫ್ಟರ್ ಎ ಇಯರ್, ಅವಳು ಒಂದು ವರ್ಷ ಬಿಟ್ಟು ಆ ಬೋಜಾಯಿನ ಅವನು ಮತ್ತು ಅವನ ಫ್ರೆಂಡ್ಸ್ಗಳನ್ನ ನೋಡಿದಾಗ, ಹ್ಯಾಡ್ ಸಡನ್ಲಿ ಶಟ್ ಅಪ್ ಇನ್ ಹೈಟ್, ತುಂಬ ಎತ್ತರವಾಗಿ ಬೆಳೆದಿದ್ದ ಬೋಜಾಯಿ, ತುಂಬ ಎತ್ತರ ಆಗಿಬಿಟ್ಟಿದ್ದ, ಉದ್ದ ಆಗಿಬಿಟ್ಟಿರೋದನ್ನು ಗಮನಿಸಿದ್ಲು. ಸಮ್ ಆಫ್ ದೆಮ್ ವರ್ ಲುಕಿಂಗ್ ವೆರಿ ಫನ್ನಿ ವಿತ್ ಹೇರಿ, ಇನ್ನೂ ಕೆಲವರು, ಸಮ್ ಆಫ್ ದೆಮ್ ವರ್ ಲುಕಿಂಗ್ ವೆರಿ ಫನ್ನಿ, ಇನ್ನೂ ಕೆಲವರು ಇನ್ನೂ ವಿಚಿತ್ರವಾಗಿ ಕಾಣ್ತಾಯಿದ್ರು. ಹೇಗೆ? ವಿತ್ ಹೇರಿ ಲೈನ್ ಅಬೋವ್ ದೇರ್ ಲಿಪ್ಸ್, ಅವರ ಲಿಪ್ಸ್ ಇದೆಯಲ್ಲ, ತುಟಿಯ ಮೇಲ್ಭಾಗದಲ್ಲಿ ಚಿಕ್ಕ ಚಿಕ್ಕ ಹೇರ್ಸ್, ಕೂದಲುಗಳು ಬೆಳೆಯೋದಿರೋದನ್ನು ನೋಡಿ ಅವಳು ನಗೋದಿಕ್ಕೆ ಪ್ರಾರಂಭ ಮಾಡಿದ್ಲು. ಬೋಜಾಯಿ ಅವನ ಫ್ರೆಂಡ್ಸ್ ಎಲ್ಲ ಕೆಲವರು ತುಂಬ ಉದ್ದ ಬೆಳೆದಿದ್ರು, ಇನ್ನು ಕೆಲವರಲ್ಲಿ ಅವರ ಲಿಪ್ಸ್, ತುಟಿಯ ಮೇಲ್ಭಾಗದಲ್ಲಿ ಚಿಕ್ಕ ಚಿಕ್ಕ ಕೂದಲುಗಳು ಬಂದಿರೋದನ್ನು ನೋಡಿ ನಗ್ತಾ ಇದ್ದಾಳೆ. ಹರ್ ಮದರ್ ಎಕ್ಸ್ಪ್ಲೈನ್ಡ್ ದಟ್ ದ ಬಾಯ್ಸ್ ಹ್ಯಾಡ್ ಗ್ರೋನ್ ಅಪ್, ಅದಕ್ಕೆ ಪಹೇಲಿ ಅವಳ ತಾಯಿ ಏನಂತ ವಿವರಿಸಿದ್ರು, ಆ ಹುಡುಗರೆಲ್ಲ ದೊಡ್ಡವರಾಗಿದ್ದಾರೆ. ಏನಂತ? ಎಕ್ಸ್ಪ್ಲೈನ್ ದಟ್ ಬಾಯ್ಸ್ ಹ್ಯಾಡ್ ಗ್ರೋನ್ ಅಪ್, ಹುಡುಗರು ಈಗ ಪ್ರೌಢಾವಸ್ಥೆಗೆ ಅಂದರೆ ದೊಡ್ಡವರಾಗಿ ಬೆಳೆದಿದ್ದಾರೆ ಅಂತೇಳಿ ಅವಳಿಗೆ ವಿವರಿಸಿದ್ರು. ಗ್ರೋತ್ ಬಿಗಿನ್ಸ್ ಫ್ರಮ್ ದ ಡೇ ಒನ್ ಈಸ್ ಬಾರ್ನ್. ಈ ಗ್ರೋತ್ ಅನ್ನೋದು, ಬೆಳವಣಿಗೆ ಅನ್ನೋದು ನಾವು ಹುಟ್ಟಿದಾಗಿನಿಂದನೂ ಪ್ರಾರಂಭ ಆಗಿರುತ್ತೆ. ನಾವು ಹುಟ್ಟಿದಾಗ ಎಷ್ಟು ಪುಟ್ಟ ಅದಾಗಿರ್ತಾರೆ, ಡೇ ಬೈ ಡೇ ದಿನದಿಂದ ದಿನಕ್ಕೆ ಆ ಮಕ್ಕಳುಗಳು ಬೆಳೀತಾ ಅಂಬೆಗಾಲಿಡೋದು, ಆಮೇಲೆ ನಡೆಯೋದು, ಆಮೇಲೆ ಓಡೋದು, ಶಾಲೆಗೆ ಹೋಗೋದು, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಈ ರೀತಿ ಬೆಳೀತಾನೇ ಇರ್ತಾರೆ ಅಲ್ವಾ. ಈ ಗ್ರೋತ್ ಅನ್ನೋದು, ಬೆಳವಣಿಗೆ ಅನ್ನೋದು ನಾವು ಹುಟ್ಟಿದಾಗಿನಿಂದ ಬೈ ಬಾರ್ನ್ ಅಲ್ವಾ ಅದಿರುತ್ತೆ. ಬಟ್ ಅಪಾನ್ ಕ್ರಾಸಿಂಗ್ ದ ಏಜ್ ಆಫ್ 10 or 11, ಆದರೆ 10 ಮತ್ತು 11 ವಯಸ್ಸಾದ ನಂತರ, ಏಜ್
10 ಇಯರ್ಸು ಅಥವಾ 11 ಇಯರ್ಸ್ ಆದಮೇಲೆ ದೇರ್ ಈಸ್ ಎ ಸಡನ್ ಸ್ಪ್ರಟ್ ಇನ್ ಗ್ರೋತ್. ಆ ಬೆಳವಣಿಗೆಯಲ್ಲಿ ಕೆಲವೊಂದು ಸಡನ್ನಾಗಿ ತಕ್ಷಣದಲ್ಲಿ ಅಂದರೆ ಕೆಲವೊಂದು ನಮಗೆ ಯಾರಿಗೂ ಎಕ್ಸ್ಪೀರಿಯನ್ಸ್ ಇರಲ್ಲ ಅಲ್ವಾ, ಎಲ್ಲರಿಗೂ ಇದು ಹೊಸದೆ. ಕೆಲವೊಂದು ತಕ್ಷಣದ ಬದಲಾವಣೆಗಳನ್ನು ಕಂಡು ಬರ್ತೀವಿ, ವಿಚ್ ಬಿಕಮ್ಸ್ ನೋಟಿಸಬಲ್. ಅವುಗಳೇನಾಗುತ್ತೆ, ಅವುಗಳನ್ನ ನಾವು ಗುರುತಿಸ್ತೀವಿ. 10 ಮತ್ತು 11 ವರ್ಷ ವಯಸ್ಸಿಗೆ ಬಂದಾಗ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳನ್ನ ನಮಗೆ ಗೊತ್ತಾಗ್ತಿರುತ್ತೆ, ನಿಮಗೂ ಗೊತ್ತಾಗುತ್ತೆ. ನಿಮ್ಮಲ್ಲೂ ಈಗ ಆಲ್ರೆಡಿ ಎಷ್ಟೊಂದು ಜನಕ್ಕೆ ಆ ರೀತಿಯ ಬದಲಾವಣೆಗಳು ಆಗಿರುತ್ತೆ. The changes takes place in the body or parts of growing up. ಏನು ನಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಿರುತ್ತೋ ಆ ಬದಲಾವಣೆಗಳು ಇನ್ನು ಏನಂತ ಕರಿತೀವಿ, ದ ಚೇಂಜಸ್ ಟೇಕ್ಸ್ ಪ್ಲೇಸ್ ಇನ್ ದ ಬಾಡಿ ಆರ್, ನಮ್ಮ ದೇಹದಲ್ಲಿ ಕಂಡುಬರುವ ಆ ಬದಲಾವಣೆಗಳನ್ನು ಪಾರ್ಟ್ಸ್ ಆಫ್ ಗ್ರೋಯಿಂಗ್ ಅಪ್, ನಮ್ಮ ದೇಹದ ಒಂದು ಭಾಗದ ಬೆಳವಣಿಗೆ ಅಂತೇಳಿ ಕರಿತೀವಿ. ನಿಜ ಅಲ್ವಾ, ನಮ್ಮ ದೇಹದ ಯಾವುದೋ ಒಂದು ಭಾಗದಲ್ಲಿ ಚೇಂಜಸ್ ಆಗುತ್ತೆ, ನಮ್ಮ ಹೋಲ್ ಬಾಡಿನೂ ಬೆಳೀತಿರುತ್ತೆ ಅಲ್ವಾ, ಉದ್ದ ಆಗ್ತೀವಿ, ದಪ್ಪ ಆಗ್ತೀವಿ, ಎತ್ತರ ಆಗ್ತೀವಿ. ಅದ್ರ ಜೊತೆಗೆ ದೇಹದ ಯಾವುದೋ ಒಂದೊಂದು ಪಾರ್ಟ್ಸ್, ಭಾಗಗಳು, ಈಗ ಏನು ಬಿಯರ್ಡ್ಸ್ ಗಡ್ಡ ಬರೋದು ಕೆಲವು ಮಕ್ಕಳಿಗೆ, ಅಥವಾ ತುಟಿ ಮೇಲೆ ಮೀಸೆ ಅಂತ ಏನು ಕರಿತೀವಿ, ಚಿಕ್ಕ ಚಿಕ್ಕ ಕೂದಲುಗಳು ಬರೋದು, ಕೆಲವರು ಕೈ ಕಾಲುಗಳು ತುಂಬ ಉದ್ದ ಆಗೋದು, ದಪ್ಪ ಆಗೋದು, ಅಥವಾ ರಫ್ ಆಗುವಂಥದ್ದು, ಅಥವಾ ವಾಯ್ಸ್ ಅಲ್ವಾ, ವಾಯ್ಸಲ್ಲಿ ಚೇಂಜಸ್ ಈ ರೀತಿ ದೇಹದ ಯಾವುದೋ ಒಂದು ಭಾಗಗಳಲ್ಲಿ ಏನಾಗುತ್ತೆ, ಗ್ರೋಯಿಂಗ್ ಅಪ್, ಬೆಳವಣಿಗೆ ಆಗಿರೋದು. ನಮ್ಮ ದೇಹದಲ್ಲಿ ಉಂಟಾಗ್ತಕ್ಕಂತಹ ಆ ಚೇಂಜಸ್ನ, ಬದಲಾವಣೆಯನ್ನು ಏನಂತ ಕರಿಬೋದು, ನಮ್ಮ ದೇಹದ ಭಾಗಗಳ ಬೆಳವಣಿಗೆ ಅಂತೇಳಿ ಕರಿತೀವಿ. ದೇ ಇಂಡಿಕೇಟ್ ದಟ್ ಯು ಆರ್ ನೋ ಲಾಂಗರ್ ಎ ಚೈಲ್ಡ್. ಈ ಎಲ್ಲ ಬದಲಾವಣೆಗಳು ಏನನ್ನು ನಮಗೆ ಗುರುತು ಮಾಡುತ್ತೆ, ನೀವಿನ್ನೂ ಮಗು ಅಲ್ಲ, ಮಕ್ಕಳಲ್ಲ, ಚಿಕ್ಕವರಲ್ಲ ಅಂತೇಳಿ ನಮಗೆ ನೆನಪು ಮಾಡುತ್ತೆ. ಬಟ್ ಆರ್ ಆನ್ ದ ವೇ ಟು ಬಿಕಮಿಂಗ್ ಆ್ಯನ್ ಅಡಲ್ಟ್. ಆದರೆ ನಾವು ಯಾವುದರ ದಾರಿಯಲ್ಲಿದ್ದೀವಿ, ಯು ಆರ್ ನಾಟ್ ಎ ಚೈಲ್ಡ್, ಅಂದರೆ ನೀವಿನ್ನೂ ಸಣ್ಣ ಮಕ್ಕಳಲ್ಲ, ಆದರೆ ಪ್ರೌಢಾವಸ್ಥೆಯ ದಾರಿಯಲ್ಲಿರ್ತಕ್ಕಂತಹ, ಪ್ರೌಢಾವಸ್ಥೆಯನ್ನು ತಲುಪೋದಕ್ಕೆ ಪ್ರಾರಂಭ ಮಾಡಿರ್ತಕ್ಕಂತಹ ಮಕ್ಕಳು. ಆನ್ ದ ವೇ ಟು ಬಿಕಮಿಂಗ್ ಆ್ಯನ್ ಅಡಲ್ಟ್, ಪ್ರೌಢಾವಸ್ಥೆಯ ದಾರಿಗೆ ಹೋಗ್ತಾ ಇರ್ತಕ್ಕಂತಹ ಮಕ್ಕಳು ಅಂಥೇಳಿ ನಾವು ಗುರುತಿಸ್ಬೋದು. ಐ ವಂಡರ್ ಹೌ ಲಾಂಗ್ ದಿಸ್ ಪೀರಿಯಡ್ ಮಾರ್ಕ್ಡ್ ಬೈ ಚೇಂಜಸ್ ಇನ್ ದ ಬಾಡಿ ವಿಲ್ ಲಾಸ್ಟ್. ಏನು, ದೇಹದಲ್ಲಿನ ಬದಲಾವಣೆಗಳಿಂದ ಗುರುತಿಸಲ್ಪಡುವ ಈ ಅವಧಿಯ ಎಷ್ಟು ಕಾಲ ಉಳಿಯುತ್ತದೆ ಎಂದು ನನಗೆ ಆಶ್ಚರ್ಯ. ಅಂದರೆ ನಮ್ಮ ದೇಹದಲ್ಲಿ ಈ ರೀತಿ ಹೊಸದಲ್ವಾ, ಈ ಪಿಯರ್ಡ್ಸ್ ಬರೋದು, ಲಿಪ್ಸ್ ಮೇಲೆ ಹೇರ್ಸ್ ಬರೋದು, ಇದೆಲ್ಲ ಬರುತ್ತಲ್ಲ, ಅದು ಎಷ್ಟು ದಿನ ಇರುತ್ತೆ, ಏನಾದ್ರು ಮತ್ತೆ ಹೊರಟೋಗುತ್ತಾ ಅಥವಾ ಅದು ಹಾಗೇ ಉಳಿಯುತ್ತಾ ಅಂತ ಬಹುಶಃ ಡೌಟ್ ಅಂತೆ. ಐ ವಂಡರ್ ಹೌ ಲಾಂಗ್ ದಿಸ್ ಪೀರಿಯಡ್ ಮಾರ್ಕ್ಡ್ ಬೈ ಚೇಂಜ್. ಈ ರೀತಿಯ ಬದಲಾವಣೆಗಳು ಕಂಡುಬರುವಂತಲ್ಲ, ನಮ್ಮ ದೇಹದಲ್ಲಿ ಚೇಂಜಸ್ ಆಗುತ್ತಲ್ಲ, ಈ ಬದಲಾವಣೆಗಳೆಲ್ಲ ಇನ್ ದ ಬಾಡಿ ವಿಲ್ ಲಾಸ್ಟ್, ಯಾವಾಗ ಹೋಗುತ್ತೆ, ಅಥವಾ ಈ ಬದಲಾವಣೆಗಳು ಎಷ್ಟು ದಿನಗಳ ಕಾಲ ಇರುತ್ತೆ ಅಂತ ಅವನಿಗೆ ಡೌಟ್. ಆಗ ಇಷ್ಟು ದಿನ ಅಂತ ಇದು ಹೊರಟೋಗ್ಬಿಡುತ್ತಾ, ಅದು ನಾವು ಏನಾದರೂ ಉದ್ದ ಬೆಳೆದು ಮತ್ತೆ ಚಿಕ್ಕವ್ರು ಹಾಕ್ಬಿಡ್ತೀವ, ನೋ. ಅಥವಾ ಗಡ್ಡ ಮೀಸೆ ಅದೆಲ್ಲ ಬಂದಿರೋದು ಅದೆಲ್ಲ ಸ್ವಲ್ಪ ದಿನ ಇದು ಮತ್ತೆ ಹೋಗ್ಬಿಡುತ್ತಾ, ನೋ. ಅದು ಅವನಿಗೆ ಡೌಟು, ಯಾಕೆಂದರೆ ಫಸ್ಟ್ ಅಲ್ವಾ ಅವನಿಗೆ, ಅದು ಫಸ್ಟ್ ಚೇಂಜಸ್ ಆಗಿರೋದು ಅವನ ಬಾಡಿನಲ್ಲಿ. ಹಾಗಾಗಿ ಅದು ಇರುತ್ತೋ ಅಥವಾ ಹೊರಟೋಗುತ್ತೋ, ಎಷ್ಟು ದಿನ ಇರುತ್ತೆ ಅಂಥೇಳಿ ಅವನಿಗೆ ಡೌಟು. ಇಟ್ ಈಸ್ ಎ ಸ್ಟ್ರೇಂಜ್ ಪೀರಿಯಡ್ ಆಫ್ ಲೈಫ್ ವೆನ್ ಯು ಆರ್ ನೈದರ್ ಎ ಚೈಲ್ಡ್ ನಾರ್ ಆ್ಯನ್ ಅಡಲ್ಟ್. ಏನು, ಇದು ನೀವು ಅಥವಾ ಮಗು ಅಲ್ಲದ, ನೀವು ತುಂಬ ಚಿಕ್ಕವರು ಅಲ್ಲ, ಮಗುನೂ ಅಲ್ಲ, ಅಥವಾ ವಯಸ್ಕ ತುಂಬ ದೊಡ್ಡವರು ಅಲ್ಲದ ಜೀವನದ ವಿಶಿಷ್ಟ ಅಂತ. ಇದು ಏನು ಸ್ಟ್ರೇಂಜ್ ಪೀರಿಯಡ್, ಅಂದರೆ ಒಂದು ವಿಶಿಷ್ಟವಾದ ಒಂದು ವಂಡರ್ಫುಲ್ ಅಂತಲೇ ಹೇಳ್ಬೋದು. ಟೀನೇಜ್ ಪೀರಿಯಡ್ ವಂಡರ್ಫುಲ್ ಪೀರಿಯಡ್ ಇದೊಂದು ವಿಶಿಷ್ಟವಾದಂಥ ಅಂತ. ಅಂದರೆ ನೀವು ತುಂಬ ಚಿಕ್ಕ ಮಕ್ಕಳು ಅಲ್ಲ, ತುಂಬ ದೊಡ್ಡವರು ಅಲ್ಲದ ಒಂದು ಅಂತ. ಐ ವಂಡರ್ ವೆದರ್ ದಿಸ್ ಪೀರಿಯಡ್ ಬಿಟ್ವೀನ್ ಚೈಲ್ಡ್ಹುಡ್ ಆ್ಯಂಡ್ ಅಡಲ್ಟ್ಹುಡ್ ಆ್ಯಟ್ ಎ ಸ್ಪೆಷಲ್ ನೇಮ್. ಹಾಗಾದರೆ ಈ ತುಂಬ ಐ ವಂಡರ್ ವೆದರ್ ದ ಪೀರಿಯಡ್ ಬಿಟ್ವೀನ್ ಚೈಲ್ಡ್ಹುಡ್ ಅಂದರೆ ತುಂಬ ಸಣ್ಣ ಮಗುನೂ ಅಲ್ಲದ, ಅಡಲ್ಟ್ಹುಡ್ ತುಂಬ ದೊಡ್ಡವರು ಅಲ್ಲದ, ಈ ಮಧ್ಯದ ಈ ನಡುವಿನ ಬಿಟ್ವೀನ್
ಈ ಈ ನಡುವಿನ ಈ ಒಂದು ಹಂತದಕ್ಕೆ ಯಾವುದಾದ್ರೂ ಒಂದು ವಿಶಿಷ್ಟ ಹ್ಯಾಡ್ ಎ ಸ್ಪೆಷಲ್ ನೇಮ್, ವಿಶಿಷ್ಟ ಹೆಸರೇನಾದರೂ ಇದೆಯಾ? ನಾವು ತುಂಬ ದೊಡ್ಡವರು ಅಲ್ಲ, ತುಂಬ ಸಣ್ಣ ಮಗುನೂ ಅಲ್ಲ, ಚಿಕ್ಕವರು ಅಲ್ಲ, ಆದರೆ ಬಿಟ್ವೀನಲ್ಲಿದ್ದೀವಿ, ಮಧ್ಯದಲ್ಲಿದ್ದೀವಿ. ಹಾಗಾದರೆ ಈ ಮಧ್ಯದಲ್ಲಿ ಇರ್ತಕ್ಕಂಥ ಈ ಒಂದು ವಯಸ್ಸಿನ ಹಂತಕ್ಕೆ ಯಾವುದಾದ್ರೂ ಒಂದು ಸ್ಪೆಷಲ್ ನೇಮ್, ವಿಶಿಷ್ಟವಾದ ಹೆಸರೇನಾದರೂ ಇದೆಯಾ ಅಂತೇಳಿ ಏನು ಪಹೇಲಿ ಕೇಳ್ತಿದ್ದಾಳೆ. ಗ್ರೋಯಿಂಗ್ ಅಪ್ ಇಸ್ ಅ ನ್ಯಾಚುರಲ್ ಪ್ರೋಸೆಸ್. ಬೆಳವಣಿಗೆ ಅನ್ನೋದು ಒಂದು ಪ್ರಾಕೃತಿಕ ಕ್ರಿಯೆ, ಪ್ರಕೃತಿಯಲ್ಲಿ ನಡೆಯುವಂತಹ ಒಂದು ಸಹಜವಾದ ಕ್ರಿಯೆ ಬೆಳವಣಿಗೆ. ದ ಪೀರಿಯಡ್ ಆಫ್ ಲೈಫ್, ಈ ಒಂದು ಹಂತದಲ್ಲಿ when the body undergoes changes leading to reproductive maturity is called adolescence. ದೇಹವು ಬದಲಾವಣೆಗೆ ಒಳಗಾಗುವ, ನಮ್ಮ ದೇಹ ಬದಲಾವಣೆಗೊಳಗಾಗುತ್ತೆ. ದ ಬಾಡಿ ಅಂಡರ್ಗೋಸ್ ಚೇಂಜ್, ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳಿಗೆ ಒಳಗಾಗುತ್ತೆ. ಲೀಡಿಂಗ್ ಟು ರಿಪ್ರೊಡಕ್ಟಿವ್ ಮೆಚುರಿಟಿ, ಅದರ ಜೊತೆಗೆ ಸಂತಾನೋತ್ಪತ್ತಿ ಮತ್ತು ಪರಿಪಕ್ವನಕ್ಕೆ ಕಾರಣವಾಗುವ ಜೀವನದ ಈ ಹಂತವನ್ನು ಏನಂತ ಕರೀತಾರೆ? ತಾರುಣ್ಯಾವಸ್ಥೆ. ನಾವು ಪರಿಪಕ್ವರಾಗ್ತೀವಿ. ರೀಡಿಂಗ್ ಟು ರಿಪ್ರೊಡಕ್ಟಿವ್, ಅದ್ರ ಜೊತೆಗೇನು ಸಂತಾನೋತ್ಪತ್ತಿಗೆ ತಯಾರಾಗ್ತಿದ್ದಾರೆ, ರಿಪ್ರೊಡಕ್ಷನ್ಗೆ ಇನ್ನು ತಯಾರಿ ಆಗ್ತಿದೆ. ರಿಪ್ರೊಡಕ್ಷನ್ ಸಂತಾನೋತ್ಪತ್ತಿ ನಡೆಸೋದಕ್ಕೆ ತಯಾರಿ, ಇನ್ನೂ ಸ್ಟಾರ್ಟಿಂಗ್ ಪೀರಿಯಡ್. ಆ್ಯಂಡ್ ಮೆಚ್ಯೂರಿಟಿ, ನಾವು ಪರಿಪಕ್ವರಾಗಲು. ಮೆಚ್ಯೂರಿಟಿ ಅಂದರೆ ಕೆಲವೊಂದು ಸಲ ನಿಮ್ಮ ಮನೆಗಳಲ್ಲಿ ಎಷ್ಟು ಮೆಚ್ಯೂರ್ಡಾಗಿ ಮಾತಾಡ್ತಾನೆ ಅವನು ಅಂತ, ಕೆಲವೊಂದು ಬಾರಿ ದೊಡ್ಡವ್ರ ಜೊತೆ ಮಾತಾಡುವಾಗ ನಾವೇನಾದರೂ ಉತ್ತರ ಕೊಟ್ಟರೆ ಎಷ್ಟು ಮೆಚ್ಯೂರ್ಡಾಗಿ ಮಾತಾಡ್ತಾನಲ್ಲ, ಆ ದೊಡ್ಡವನಾಗ್ಬಿಟ್ಟಿದ್ದಾನೆ ಅವನು ಅಂತಾರೆ. ಅಂದರೆ ಆ ಒಂದು ಏಜಲ್ಲಿ ಹೈಸ್ಕೂಲಿಗೆ ಬಂದ್ವಿ ಅಂದರೆ ನಮ್ಮಲ್ಲೇನು ಥಿಂಕಿಂಗ್ ಕೆಪಾಸಿಟಿ, ತುಂಬ ಸಣ್ಣ ಮಕ್ಕಳು ಥರನೂ ಆಡಲ್ಲ ನಾವು, ಚೈಲ್ಡಿಶ್ ಥರ ಎಲ್ಲದಕ್ಕೂ ಹಠ ಮಾಡೋದು ಮತ್ತು ಹೀಗೇಗೋ ಮಾತಾಡೋದು ಅದೆಲ್ಲ ಬರಲ್ಲ. ಮೆಚ್ಯೂರಿಟಿ ಅನ್ನೋದು, ಒಂದು ಪರಿಪಕ್ವತೆ ಅನ್ನೋದು ಶುರುವಾಗುತ್ತೆ. ರಿಪ್ರೊಡಕ್ಟಿವ್ ಸಂತಾನೋತ್ಪತ್ತಿ ಮತ್ತು ಸಂತಾನೋತ್ಪತ್ತಿ ಮಾಡೋದಕ್ಕೆ ಪರಿಪಕ್ವರಾಗಲು ಇರುವಂತಹ, ಮತ್ತು ನಮ್ಮ ಆಲೋಚನೆಗಳಿರ್ಬೋದು, ನಮ್ಮ ಥಿಂಕಿಂಗ್ ಇರ್ಬೋದು, ನಮ್ಮ ಯೋಚನೆಗಳು, ಇವೆಲ್ಲದರಲ್ಲೂ ಅನೇಕ ಬದಲಾವಣೆಗಳು ಉಂಟಾಗುತ್ತೆ. ಆ ಒಂದು ಬದಲಾವಣೆಗೆ ಬಂದ್ವಲ್ಲ, ಎಂಟ್ರಿ ಆದ್ವಲ್ಲ, ಆ ಒಂದು ಹಂತವನ್ನು ಏನಂತ ಕರೀತಾರೆ? ಅಡೋಲಸೆನ್ಸ್, ತಾರುಣ್ಯಾವಸ್ಥೆ. ವಾಟ್ ವಿ ಕಾಲ್ಡ್ ಆಸ್ ಅಡೋಲಸೆನ್ಸ್ ಅಂತೇಳಿ ಕರೀತಾರೆ. ಗೊತ್ತಾಯ್ತಾ? ಓಕೆ, ಇಷ್ಟರಲ್ಲಿ ತಾರುಣ್ಯಾವಸ್ಥೆ ಇಲ್ಲಿವರೆಗೆ. ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಅಡೋಲಸೆನ್ಸ್ ಬಿಗಿನ್ಸ್ ಇಲ್ಲಿಂದ. ಯಾರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ, ಅರ್ಥ ಆದರೆ ಅದನ್ನು ಮಾಡಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕಲ್ಲಿ. ಬಿಕಾಸ್ ಅವರು ಡೈಲಿ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈಸಿಯಾಗಿ ನಾನು ಡೈಲಿ ಆಗ್ತಕ್ಕಂಥ ಕ್ಲಾಸಸ್ನ ಅವ್ರನ್ನ ನೋಡ್ಬೋದು. ಆ್ಯಂಡ್ ದೆನ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಒಂದು ಪೆನ್ಸಿಲ್ ತೊಗೊಂಡು ಆಡಿಯೋನ ಆನ್ ಮಾಡಿಕೊಂಡು 2-3 ಟೈಮ್ಸ್ ಕೇಳಿ, ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ್ಯಂಡ್ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಆ ಹೋಮ್ವರ್ಕ್ ಕ್ವಶನ್ಸ್ನ ನಿಮ್ಮ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆದಮೇಲೆ ಅಡಿಷನ್ ಕ್ವಶನ್ಸ್ ಅಂತ ಹಾಕೊಂಡು ಬರ್ಕೊಳ್ಳಿ. ಅದು ನಿಮ್ಮ ಸ್ಕೂಲ್ಗಳಲ್ಲಿ ಟೆಸ್ಟ್ಗಳು ಕೊಟ್ಟಾಗ, ಎಕ್ಸಾಮ್ಸಲ್ಲೆಲ್ಲ ಇನ್ ಟೆಕ್ಸ್ಟ್ ಬುಕ್ಕಲ್ಲಿ ಕ್ವಶನ್ಸ್ ತೆಗೆದಾಗ ಅವುಗಳು ತುಂಬ ಯೂಸ್ ಆಗುತ್ತೆ, ನೀವು ಕಲ್ತ್ಕೋಬೋದು. ಆ್ಯಂಡ್ ಟೆಕ್ಸ್ಟ್ ಬುಕ್ನ 1 or 2 ಟೈಮ್ ರೀಡ್ ಮಾಡಿ, ಆಡಿಯೋನ ಕೇಳಿಸ್ಕೊಂಡು, ಆಗ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ದೆನ್ ಟೆಕ್ಸ್ಟ್ ಬುಕ್ ಇಸ್ ದ ಬೆಟರ್ ವೇ ಆಫ್ ಲರ್ನಿಂಗ್ ಇನ್ ಸೈನ್ಸ್ ಸಬ್ಜೆಕ್ಟ್. ಸೊ ಇದು ನಿಮ್ಮ ಹೈಯರ್ ಕ್ಲಾಸಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 10th PU ಅದೆಲ್ಲ ಸೈನ್ಸಲ್ಲಿ ಏನಪ್ಪ ಅಂದರೆ ಲೈನ್ ಟು ಲೈನ್ ಕೊಡ್ತಾರೆ. ಆಗ ನೀವು ಇಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಆಗ ನಿಮಗೆ ಟಫ್ ಅನ್ಸಲ್ಲ ಸೈನ್ಸ್ ಸಬ್ಜೆಕ್ಟು, ಈಸಿಯಾಗಿ ಇಲ್ಲಿ ಅರ್ಥ ಆಗಿರುತ್ತೆ. ಟೆಕ್ಸ್ಟ್ ಬುಕ್ ರೀಡ್ ಮಾಡೋದನ್ನ ಕಲ್ತಿರ್ತೀರ. ಸೊ ಆವಾಗ ನೀವೇ ಓನಾಗಿ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿಕೊಂಡು ನೀವೇ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ನ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ವಿತಿನ್ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. What is the age of adolescence? Adolescence the age is to ಹಿಡಿಬೇಕು. ಎಲ್ಲೋ ಬರುತ್ತೆ ನೋಡಿ, 10 to 11 ಕ್ರಾಸಿಂಗ್. Okay. And then what are the changes occurs in crossing the age of 10 or 11 of boys? 10 ಅಥವಾ 11 ವರ್ಷ ದಾಟಿದಂತಹ ಹುಡುಗರಲ್ಲಿ ಯಾವ್ಯಾವ ಚೇಂಜಸ್ ಕಾಣುತ್ತೆ? What are the changes
occurs or present, or are the changes shows crossing the age of 11 10 to 11 boys. ಅದನ್ನು ಬರೀರಿ. ಅದೇ ಅವಳು ಏನು ನೋಡಿದ್ಲು ಪಹೇಲಿ, ಆ ಚೇಂಜಸ್ನ ಬರೀರಿ. ಆ್ಯಂಡ್ ದೆನ್ ವಾಟ್ ಈಸ್ ಅಡೋಲಸೆನ್ಸ್? ಅಡೋಲಸೆನ್ಸ್ ಅಂದರೆ ಏನು? ಆ್ಯಂಡ್ ಇಷ್ಟಿರಲಿ. ಈ ಕ್ವಶನ್ಸ್ಗೆ ಆನ್ಸರ್ಸ್ ಮಾಡಿ. ಓಕೆ ಮೈ ಸ್ಟೂಡೆಂಟ್, ಥ್ಯಾಂಕ್ ಯು.